ಸಿಎಂ ಡಿಕೆಶಿ ಬೆಳಗಾವಿ ಪ್ರವಾಸದ ವೇಳೆ ಮಹಾಲೋಪ. ಸಿಎಂ ಆರೋಗ್ಯದ ಜೊತೆ ಚೆಲ್ಲಾಟವಾಡಿದ್ರ ವೈದ್ಯರು. ಡಿಕೆ ಪ್ರವಾಸದ ವೇಳೆ ಮಹಾ ಎಡವಟ್ಟಿಗೆ ಕಾರಣ ಏನು? ಹಾಗಾದ್ರೆ ಏನ್ ಸಮಸ್ಯೆ ಆಯಿತು? ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಸವನ್ನ ಕೈಗೊಂಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಪ್ರವಾಸದ ವೇಳೆ ಮಹಾಲೋಪ ಅಂತ ಹೇಳಲಾಗ್ತದೆ. ಸಿಎಂ ಆರೋಗ್ಯದ ಜೊತೆ ಚೆಲ್ಲಾಟವಾಡಿದ್ರ ವೈದ್ಯರು. ಡಿಕೆ ಪ್ರವಾಸದ ವೇಳೆ ಮಹಾ ಎಡವಟ್ಟಿಗೆ ಕಾರಣ ಏನು? ಏನಾಗಿತ್ತು ಅಸಲಿಗೆ? ಸಿಎಂ ಪ್ರವಾಸದ ವೇಳೆ ಸಾಮಾನ್ಯ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಲಾಗಿತ್ತಂತೆ. ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಬದಲು ಸಾಮಾನ್ಯ ಆಂಬ್ಯುಲೆನ್ಸ್, ಅಲ್ಲದೆ ತಜ್ಞ ವೈದ್ಯರನ್ನ ನೇಮಿಸದೆ ಬೇಜವಾಬ್ದಾರಿ. ಹೀಗಾಗಿ ಡಿಎಚ್ಒ ಈಶ್ವರ್ ಗಡಾದ್ಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಸಿಎಂ ವಾಸ್ತವ್ಯ ಸ್ಥಳದಲ್ಲಿ ಒಂದರ ಮೇಲೊಂದು ಲೋಪ. ಸಾಮಾನ್ಯ ಆಂಬ್ಯುಲೆನ್ಸ್ ನೇಮಕ ಮಾಡಿದ ಡಿಎಚ್ಒ, ತಜ್ಞ ವೈದ್ಯರ ನೇಮಕ ಮೊದಲು ಪಿಜಿ ವೈದ್ಯರ ನೇಮಕ. ಜೀವರಕ್ಷಕ ಉಪಕರಣ ಆಂಬ್ಯುಲೆನ್ಸ್ ನೀಡದೆ ಚೆಲ್ಲಾಟವನ್ನ ಆಡಿದ್ರು. ಜಿಲ್ಲಾಡಳಿತದ ಜೊತೆ ಸಂಪರ್ಕ ಸಾಧಿಸದೆ ಕರ್ತವ್ಯ ಲೋಪ. ಕನಿಷ್ಠ ಸೌಲಭ್ಯ ಒದಗಿಸದಿರುವುದು ಮೇಲ್ನೋಟಕ್ಕೆ ಬೆಳಕಿಗೆ ಬಂದಿದೆ. ಸಿಎಂ ಪ್ರೋಟೋಕಾಲ್ ಉಲ್ಲಂಘನೆ ಸ್ಪಷ್ಟ ಎಂದು ನೋಟಿಸ್. 7 ದಿನದೊಳಗೆ ಸಮರ್ಪಕ ಉತ್ತರ ನೀಡದೇ ಇದ್ರೆ ಶಿಸ್ತು ಕ್ರಮ ಗ್ಯಾರಂಟಿ. ಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿ ಪ್ರವಾಸದಲ್ಲಿದ್ದರು. ಬೆಳಗಾವಿ ಪ್ರವಾಸವನ್ನ ಕೈಗೊಂಡಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಸತೀಶ್ ಜಾರಕಿಹೊಳಿ ಮತ್ತೆ ಅವರ ಒಂದು ಬಾಂಧವ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಪ್ರವಾಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣಿಸಿಕೊಂಡಂಥ ಸಂದರ್ಭದಲ್ಲಿ ಹಾಸ್ಪಿಟಾಲಿಟಿಯನ್ನ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಏನೆಲ್ಲ ಲೋಪ ಆಗಿತ್ತು? ಸಾಮಾನ್ಯ ಆಂಬ್ಯುಲೆನ್ಸ್ ನೇಮಕ ಮಾಡಿದ್ದ ಡಿಎಚ್ಒ, ತಜ್ಞ ವೈದ್ಯರ ನೇಮಕ ಮೊದಲು ಪಿಜಿ ವೈದ್ಯರ ನೇಮಕ ಆಗುತ್ತೆ. ಜೀವರಕ್ಷಕ ಉಪಕರಣ ಆಂಬ್ಯುಲೆನ್ಸ್ ನೀಡದೆ ಚೆಲ್ಲಾಟವನ್ನ ಆಡಿದ್ರು. ಜಿಲ್ಲಾಡಳಿತದ ಜೊತೆ ಸಂಪರ್ಕ ಸಾಧಿಸದೆ ಕರ್ತವ್ಯ ಲೋಪ. ಎಸ್, ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಓಕೆ, ಸಿಎಂ ಸಾಹೇಬ್ರಿಗೆ ಒಂದು ಮಾತು ಹೇಳಬೇಕು. ನಿಮ್ಮ ಒಂದು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಏರ್ಪೇರಾದಾಗ ಹೇಗೆ ನೋಟಿಸನ್ನು ಜಾರಿ ಮಾಡಿದಿರಲ್ಲ, ಇದೇ ರೀತಿಯಾಗಿ ಉತ್ತರ ಕರ್ನಾಟಕ ಭಾಗದ ಹಲವಾರು ಆಸ್ಪತ್ರೆಗಳಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲ. ಆರೋಗ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗಿರ್ಬೋದು, ಸರಿಯಾದ ವ್ಯವಸ್ಥೆಯೇ ಇಲ್ಲ. ಯಾವುದೇ ಒಂದು ಟ್ಯಾಬ್ಲೆಟ್ ತರಬೇಕು ಅಂತ ಅಂದರೆ ಅವ್ರು ಹೊರಗಡೆ ಅಲ್ಲಿ ಟ್ಯಾಬ್ಲೆಟನ್ನು ತೆಗೆದುಕೊಂಡು ಬರಬೇಕಾಗುತ್ತೆ. ಮಾತ್ರೆಯನ್ನು ತರಬೇಕು ಅಂತ ಅಂದರೆ ಸರ್ಕಾರಿ ಆಸ್ಪತ್ರೆ ಅಂತ ಅಂದರೆ ಪ್ರತಿಯೊಂದು ಮಾತ್ರೆಯನ್ನು ಕೂಡ ಹಾಸ್ಪಿಟಲಲ್ಲೇ ಕೊಡಬೇಕಾಗುತ್ತೆ. ಇಲ್ಲ ಅಂತ ಅಂದರೂ ಬೇರೆ ಕಡೆ ತರಿಸಿ ಅವರೇ ಕೊಡಬೇಕಾಗುತ್ತೆ. ಬಟ್ ಅಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಕೂಡ ಇಲ್ಲ. ಜನಗಳ ಜೀವದ ಜೊತೆ ಕೂಡ ಚೆಲ್ಲಾಟವನ್ನು ಆಡ್ತಾರೆ. ಉತ್ತರ ಕರ್ನಾಟಕದ ಭಾಗದ ಎಷ್ಟೋ ಒಂದು ಆಸ್ಪತ್ರೆಗಳಲ್ಲಿ ಇದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈಗ ಹೇಗೆ ನೀವು ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದ್ದೀರಲ್ವಾ, ಇದೇ ರೀತಿಯಾಗಿ ಅಲ್ಲೂ ಕೂಡ ಆ್ಯಕ್ಷನನ್ನು ತೆಗೆದುಕೊಂಡ್ರೆ ತುಂಬ ಉತ್ತಮ.